ಯು ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತಿಂದು ಹೊಸ ಅಪ್ಡೇಟ್. ಇಂಗ್ಲೆಂಡಿಗೆ ಹೋಗಿ ಕಲೀಲಿಕ್ಕೆ ಆಗ್ತಿರ್ಲಿಲ್ಲ. ಅದರ ಪುಣ್ಯ ಏನಾದರೂ ಇದ್ರೆ ಕೋಲ್ಹಾಪುರ ಮಹಾರಾಜರಿಗೆ ಇವತ್ತು ಸಲ್ತದೆ. ಈ ರಾಜ್ಯದಲ್ಲಿ ಎರಡು ಮನೆತನ, ಒಂದು ಬೆಳವಡಿ ಮಲ್ಲಮ್ಮ, ಒಂದು ಕೆಳದಿ ಚೆನ್ನಮ್ಮ. ಬೆಳವಡಿ ಮಲ್ಲಮ್ಮ ಈ ಜಗತ್ತಿನ ಮೊದಲನೆಯ ಮಹಿಳಾ ಸೈನ್ಯ ಕಟ್ಟಿದಂತ ತಾಯಿ. ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಆ ಕಡೆ ಮದ್ರಾಸ್ ಕಡೆಯಿಂದ ಯುದ್ಧ ಗೆದ್ಕೊಂಡು ವಾಪಸ್ ಬರುವಾಗ ಅವಾಗೆಲ್ಲ ಮುಂದೆ ಹೋಗಿ ತಂಬು ಹೊಡಿತಿದ್ರಲ್ಲ. ಅವ ಬೆಳವಡಿ ರಾಜ್ಯದಾಗ ಶಿವಾಜಿ ಮಹಾರಾಜರ ಸೇನಾಧಿಪತಿ ಏನ್ ಮಾಡ್ತಾನ, 1000 ಆಕಳು ಹೊಡ್ಕೊಂಡು ಹೋಗ್ಬಿಡ್ತಾನ. ಯಾಕಂದ್ರೆ ಹಾಲು ಬೇಕಲ್ಲ ಸೈನಿಕರಿಗೆ, ಮಹಾರಾಜ ಎಲ್ಲರಿಗೂ. ಅವರೆಲ್ಲ ಹೋಗಿ ಬೆಳವಡಿ ಮಲ್ಲಮ್ಮಗೆ ಹೇಳ್ತಾರ, ಹಿಂಗ್ ಬಂದು ಶಿವಾಜಿ ಮಹಾರಾಜರ ಸೇನಾಪತಿ ಇದನ್ನೆಲ್ಲ ನಮ್ಮ ಆಕಳ ಹೊಡ್ಕೊಂಡು ಹೋಗಂದಾಗ ಬೆಳವಡಿ ಮಲ್ಲಮ್ಮ ಹೋಗಿ ಆ ಸೇನಾಪತಿ ಜೋಡ ಸಣ್ಣ ಘರ್ಷಣೆ ಆಗ್ತದೆ, ಬಿಡ್ಸ್ಕೊಂಡು ಹೋಗ್ತಾರೆ. ಶಿವಾಜಿ ಮಹಾರಾಜರು ಒಂದು 2 ದಿವಸ ಬಿಟ್ಟು ಬರ್ತಾರಲ್ಲಿ. ಬಂದಾಗಿದ್ದು ಎಲ್ಲ ಏನು ಹೇಳಿರೋದಿಲ್ಲ ಸೇನಾಧಿಪತಿ. ಅವ್ರಿಗೆ ಮಾಹಿತಿ ತಗೋತಿರ್ತಾರ, ಎಲ್ಲ ಗುಪ್ತಚರ ಇರ್ತದೆ. ಹಿಂಗೆ ಇಂಟೆಲಿಜೆನ್ಸ್ ಅದಾವಲ್ಲಿ, CBI ಹಂಗೆಲ್ಲ ಗುಪ್ತಚರ ಮಾಹಿತಿ ತಗೊಂಡು ಶಿವಾಜಿ ಮಹಾರಾಜರು ಗುರ್ತಾಗ್ತದೆ ನಮ್ಮ ಸೇನಾಧಿಪತಿ ತಪ್ಪು ಮಾಡ್ಯಾನ. ಅವಾಗ ಶಿವಾಜಿ ಮಹಾರಾಜರು ಬೆಳವಡಿ ಮಲ್ಲಮ್ಮನ ಕರೆಸಿ ತಾಮ್ರದ ಒಂದು ಇದರಲ್ಲಿ, ನೀನು ನನ್ನ ಸಹೋದರಿ, ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ಸಹೋದರಿ ಭಾವನೆ ಕೊಟ್ಟಂತವ್ರು ಛತ್ರಪತಿ ಶಿವಾಜಿ ಮಹಾರಾಜ. ಕೆಲವು ಮಂದಿ ಹೊಯ್ಕೋತಾರೆ ಸುಮ್ಮನೆ. ಶಿವಾಜಿ ಮಹಾರಾಜರನ್ನ ಬೆಳವಡಿ ಮಲ್ಲಮ್ಮ ಸೋಲಿಸಲಿಲ್ಲ. ಅವರದು ಒಂದು ದೊಡ್ಡ ಚಿತ್ರ ಇದೆ, ನೋಡಿರ್ದಿಲ್ಲ. ಕೆಲವು ಮಂದಿ ಏನಾಗ್ಬಿಟ್ಟಾರ ಈ ದೇಶನಾಗ, ಯಾರು ಇತಿಹಾಸನೇ ತಮ್ಗೆ ಹೆಂಗ್ ಬೇಕಂತ ಬರ್ಕೊಂಡಾರ, ಅವಾಗ ಯಾರು ಕೇಳೋರು ಅದಾರ. ಅವಾಗ ಎಲ್ಲ ಲೆಫ್ಟಿಸ್ಟು ಕಮ್ಯುನಿಸ್ಟ್ ಮೈಂಡೆಡ್ ನನ್ನ ಮಕ್ಕಳು ತಮ್ಗೆ ಹೆಂಗ್ ಬೇಕು ಹಂಗೆ ಬರೇ ಮೊಘಲರು, ಅಕ್ಬರ, ಔರಂಗಜೇಬ, ಟಿಪ್ಪು ಸುಲ್ತಾನ ಇದೇ ಬರ್ದಾರ. ನಾವು ಕನ್ನಡ ಸಲ ಬರೆಯೋದಕ್ಕ ನಾವಂತನಾದ ಅಕ್ಬರನು ಬಾರಿ ಅವನೇ ಒಂದು ಧರ್ಮವನ್ನು ಸ್ಥಾಪಿಸಿದ ಬಾಪರೆ ಮಕ್ಕಳೇ ಇಲ್ಲ. ಬರೇ ಮಹಾರಾಣಾ ಪ್ರತಾಪ್ ಹೆಸರು ತಗೊಂಡ್ರ ಅಕ್ಬರ್ ಅಲ್ಲೇ ಚಡ್ಡ್ಯಾಗ ಎಂದೂ ಡೈರೆಕ್ಟ್ ಯುದ್ಧ ಮಾಡಲಿಲ್ಲ ಮಹಾರಾಣಾ ಪ್ರತಾಪ್ ವಿರುದ್ಧ. 7 ಕೊಟ್ಟಿದ್ದ ಮಹಾರಾಣಾ ಪ್ರತಾಪ್ ಕೈಯ 110 ಕಿಲೋದ ಹಿಂಗ್ ಹೊಡೆದ್ರ ಒಬ್ಬ ಬೈತುಲ್ ಖಾನ್ ಅಂತ ಒಂದು ಸೇನಾಧಿಪತಿಯನ್ನು ಕೊಟ್ಟು ಕಳ್ಸಿದ್ದ. ಅವ ಎಷ್ಟು ನೀಚಿದ್ದಂದ್ರ 6-7 ವರ್ಷದ ಸಣ್ಣ ಮಕ್ಕಳಿಗೆ ಸಹಿತ ಅತ್ಯಾಚಾರ ಮಾಡ್ತಿದ್ದ ಅಂತ ನೀಚ. ಅವನು ಕೊಟ್ಟು ಕಳ್ಸದ ಅಕ್ಬರ್, ಹೋಗಿ ಇವನ ಮಹಾರಾಣವನ್ನು ಹೊಡೆದು ಬಾತ. ಇಟ್ಟು ಚಂದ ಚೇತಕ್ಕತ್ ಕುದುರೆ ಐತಲ್ಲ ಮಹಾರಾಣನ, ಹಿಂಗೆ ತಿರ್ಗ್ಯಾಚಿ ಓಡ್ಯಾಚಿ ಹೊಡಿತಾರ. ಅದಕ್ಕೆ ಒಮ್ಮೆ ಹೊಡಿಲಿಲ್ಲ ಮಹಾರಾಣ, ಹಿಂಗೊಮ್ಮೆ ಹೊಡೆದು ಹಿಂಗೆ ಮಾಡಿ ಒಂದು ಹೊಡೆದ್ರ ತಲೆಯಾಗಿ ನೆತ್ತಾಗಿ ಇಟ್ರ ಕುದುರೆ ಅದು ಕೂಡ ಹಿಂಗೆ ಸುಳ್ಕೊಂಡೋಗಿತ್ತು. ಅದು ನಮ್ಮ ಶೌರ್ಯವನ್ನು ನಮ್ಗೆ ಹೇಳೇ ಇಲ್ಲ. ಬರೀ ಗಣವಂತನಾದ ಅಕ್ಬರ್ ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನು ಒತ್ತಿ ಇಟ್ಟು ಬ್ರಿಟಿಷರಿಗೆ ಹೋರಾಟ. ಮಗನ ಒತ್ತಿ ಹಾಕಿಡ್ತ ನಮ್ಮ ಸಂಭಾಜಿ ರಾಜ ಛಾವ ಅದು ನೋಡೋದಾಗಲಿಲ್ಲ ನನಗೆ. ಸಿನಿಮಾ ನಾ ಬಂದ್ ಮಾಡಿಬಿಟ್ಟೆ. ಅಯ್ಯಪ್ಪ, ಊರು ತೆಗೆದು ಚಿತ್ರ ಈಚೆ ಕೊಡುದು. ಸಂಭಾಜಿ ರಾಜೇ ಯಾಕೆ ಗೊತ್ತಾಗ್ಲಕತ್ತೈತಿ ಇವತ್ತು ನೀವು ವಿಚಾರ ಮಾಡ್ರಿ. ಇವತ್ತು ಸಂಭಾಜಿ ರಾಜ ಏನು ಅನ್ನೋದು ಇಡೀ ಭಾರತ ಗೊತ್ತಾಯ್ತಿಲ್ಲ. ಸಂಭಾಜಿ ರಾಜ ಬಗ್ಗೆ ನಮ್ಗೆ ಏನೂ ಗೊತ್ತೇ ಇರಲಿಲ್ಲ. ಶಿವಾಜಿ ಮಹಾರಾಜರು ಎಂಥವ್ರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು, ಇದೇನು ಗೆರಿಲ್ಲಾ ಯುದ್ಧ ಅಂತ ಜಗತ್ತಿಗೆ ಯಾರು ತೋರಿಸ್ಕೊಟ್ಟಾರಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ. ಜಗತ್ತಿನ ಮೊದಲ ಭಾರತದಲ್ಲಿ ನೌಕಾದಳ ಪ್ರಾರಂಭ ಮಾಡಿದವರು ಯಾರು ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. ಇಲ್ಲಿ ಒಬ್ಬ ಮಹಾಪುರುಷ ನಮ್ಮ ಇಮ್ಮಡಿ ಪುಲಿಕೇಶಿ, ದಕ್ಷಿಣಾಪತೇಶ್ವರ ತರ. ನಮ್ಮಲ್ಲಿ ಕರ್ನಾಟಕದಾಗ ಸೂರತ್ವೇನು ಕಡಿಮೆ ಇಲ್ಲ. ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮನ ಇತಿಹಾಸನೂ ಅದ. ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂತ ರಾಜಾರಾಮಗೆ ಔರಂಗಜೇಬ ಹೊಡಿಬೇಕಂತ ಪ್ರಯತ್ನ ಮಾಡಿದಾಗ ಆಶ್ರಯ ಕೊಟ್ಟಂತವ್ರು ಯಾರಪ್ಪ ಅಂದ್ರೆ ಕೆಳದಿ ಚೆನ್ನಮ್ಮ. ಕರ್ನಾಟಕದ ಶಿವಮೊಗ್ಗ ಭಾಗದಲ್ಲಿ ಬರ್ತಾಳ ಹೆಣ್ಮಗಳು.
ಆ ಔರಂಗಜೇಬ ಇಡೀ ಆ ರಾಜಮಂತವನ್ನು ನಾಶ ಮಾಡಿದ್ರು ಸಹಿತ ರಾಜಾರಾಮ ಏನ್ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಇದ್ದಲ್ಲಿ ಬಿಟ್ಟುಕೊಳ್ಳಲಿಲ್ಲ. ಬಂಧುಗಳೇ, ನಮ್ಮದು ಇತಿಹಾಸ ಇದೆ. ಶಿವಾಜಿ ಮಹಾರಾಜರ ವಂಶಸ್ಥರೊಳಗೆ ನಮ್ದು ಇತಿಹಾಸ ಇದೆ. ಈ ರಾಜ್ಯ ದಕ್ಷಿಣಾಪತೇಶ್ವರದ ಕರೆದ ಇಮ್ಮಡಿ ಪುಲಿಕೇಶಿ ರಾಜ ಹರ್ಷವರ್ಧನ ನರ್ಮದಾ ನದಿ ಮ್ಯಾಗ ಹೋದ. ಇದೇ ಬದಾಮಿ ಚಾಲುಕ್ಯರೇನು ಕರಿತೀವಲ್ಲ, ಅವ ಅಂಜಿ ನೀ ಎಟ್ಟು ಹೇಳ್ತೀವಿ ಅಷ್ಟು ಟ್ಯಾಕ್ಸ್ ಕೊಡ್ತೀನಪ್ಪ ವರ್ಷ, ನಮ್ಮ ಈ ಕಡೆ ಉತ್ತರ ಭಾರತಕ್ಕೆ ಬರಬೇಡ, ನಿನಗೆ ದಕ್ಷಿಣಾಪತೇಶ್ವರ ಅಂತೇಳಿ ಕಿರೀಟ ಹಾಕಿ ಕೊಟ್ಟು ಕಳಿಸ್ತಾನ ಇಮ್ಮಡಿ ಪುಲಿಕೇಶಿ. ಇವರೆಲ್ಲವೂ ಮಾಡ್ಯಾರ ಅಂತ ಹೇಳಿ ನಾವು ಇವತ್ತು ಚಂದಾಗಿ ಇಲ್ಲಿ ಮಾತಾಡ್ಲಕತ್ತೀವಿ, ಕೇಸರಿ ಹಾಕೊಂಡು ಕೂತೀವಿ. ಇಲ್ಲಿಕಂದ್ರೆ ಏನು ಹಾಕೊಂಡು ಕುಂಡಿರ್ತಿದ್ದೀವಿ ಎಲ್ಲ ಗುರ್ತೈತಿ. ಹಂಗೆ ಇಂಡೈರೆಕ್ಟ್ ಹೇಳ್ಬೇಕಾಗೈತಿ. ನಾಳೆ ಒಂದು ಕಾಯ್ದೆ ತರೋರದ ದ್ವೇಷ ಭಾಷಣ ಒಳಗೆ ಹಾಕ್ತಾರೆ 7 ವರ್ಷ. ಯಾರು ತರೋರದ ಅವರೇ ಮೊದಲು ಹೋಗ್ತಾರ ಅದ್ರೊಳಗೆ. ನಾನು ಹೋಗ್ತೀನಿ ಬಿಡು, ನಾ ಹೆಂಗೆ ಬಿಡ್ಸ್ಕೊಂಡು ಬರೋದು ನನಗೆ ಗುರ್ತೈತಿ, ನಾ ಬಿಡ್ಸ್ಕೊಂಡು ಬರ್ತೀನಿ. ಬಂಧುಗಳೇ, ನಾವು लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।